ಸೊ ಇಲ್ಲಿ ಎರಡು ರೀತಿಯ ಪ್ರೊಸೀಜರ್ ನಡೀತಾ ಇತ್ತು. ಒಂದು ಬೇಲ್ ಅರ್ಜಿಗೆ ಸಂಬಂಧಿಸಿದಂತ ವಿಚಾರಣೆ, ಮತ್ತೊಂದು ರೆಗ್ಯುಲರ್ ಆಗಿ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು, ಅದು 17ನೇ ACMM ನ್ಯಾಯಾಲಯ. ಇನ್ನೊಂದು ಈ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದ್ದಿದ್ದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಅಲ್ಲಿ ಅವರು ಅಪ್ಲಿಕೇಶನ್ ಹಾಕೊಂಡಿದ್ರು, ಬೇಲ್ಗಾಗಿ ಅಪ್ಲಿಕೇಶನ್ ಹಾಕೊಂಡಿದ್ರು. ಅದು ಆ ಅರ್ಜಿ ಈಗ ಮುಂದೂಡಿಕೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಈ ಆದೇಶವನ್ನ ನೀಡಿದ್ದಾರೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಅಂದ್ರೆ ನಿನ್ನೆ ಇದೇ ಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆದಾಗ ರೇವಣ್ಣ ಅವರ ಪರ ವಕೀಲರಾದಂಥ CV ನಾಗೇಶ್ ಅವರು ವಿಚಾರಣೆಗೆ ಹಾಜರಾದರು. ಈ ವೇಳೆ ಅವರು ಪ್ರಸ್ತಾಪ ಮಾಡಿದಂಥ ಒಂದಿಷ್ಟು ವಿಚಾರಗಳಿದ್ದಾವೆ. ಅಂದ್ರೆ ಪಾಯಿಂಟ್ ಇದ್ದಿದ್ದು ನ್ಯಾಯಪೀಠದ್ದು ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಬೇಲ್ ಕೊಡಬಹುದಾ ಅನ್ನೋದು ನ್ಯಾಯಪೀಠದ ಪಾಯಿಂಟ್ ಆಗಿತ್ತು. CV ನಾಗೇಶ್ ಅವರು ಅದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟರು, ಕಾನೂನಿನಲ್ಲಿರುವಂಥ ಉಲ್ಲೇಖಗಳನ್ನು ಕೊಟ್ಟರು. ಆ ನಂತರ ಇವತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನು SIT ಕೊಡಲಾಗಿತ್ತು. SIT ಇವತ್ತು ಬೆಳಗ್ಗೆ ಟೈಮ್ ತೆಗೆದುಕೊಳ್ತು. ಅಂದರೆ IO ಕಡೆಯಿಂದ ನಮಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂತ, ಇನ್ವೆಸ್ಟಿಗೇಷನ್ ಆಫೀಸರ್ ಕಡೆಯಿಂದ. ಸೊ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ, ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಶ್ರೀ ರೇವಣ್ಣ ಅವರ ಜಾಮೀನು ಅರ್ಜಿಯ ಮುಂದೂಡಿಕೆ ನಾಳೆಗಾಗಿದೆ. ಈಗ ಪ್ರಶ್ನೆ ಇರೋದು ಇಲ್ಲಿ, ಈ ಕಡೆ 17ನೇ ACMM ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು. ಯಾಕೆ ಅಂತಂದ್ರೆ, ಒಂದು ವೇಳೆ ಕಸ್ಟಡಿ ವಿಸ್ತರಣೆ ಮಾಡಿದ್ರೆ ನಾಳೆ ಅದೇ ಪಾಯಿಂಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಆಗುತ್ತೆ, ಕಸ್ಟಡಿಯಲ್ಲಿದ್ದಾರೆ ಆರೋಪಿ. ಒಂದು ವೇಳೆ JC ಕೊಟ್ರೆ, ಜುಡಿಷಿಯಲ್ ಕಸ್ಟಡಿ ಕೊಟ್ರೆ ಜೈಲಲ್ಲಿದ್ದಾರೆ ಆರೋಪಿ ಅನ್ನೋದು ಆರೋಪಿಗೆ ಪೂರಕ ಆಗತ್ತೆ, ಬೇಲ್ ಪಡ್ಕೊಳ್ಳೋದಕ್ಕೆ ಆರೋಪಿ ರೇವಣ್ಣ ಅವರಿಗೆ ಪೂರಕ ಆಗತ್ತೆ. ಒಂದು ವೇಳೆ ನ್ಯಾಯಾಲಯ 17ನೇ ACMM ನ್ಯಾಯಾಲಯ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರೆ, ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೆ, ಆಗ ನಾಳೆಯ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ರೇವಣ್ಣ ಅವರಿಗೆ ಅದು ಅನುಕೂಲ ಆಗತ್ತೆ ಅಥವಾ ಆಗಬಹುದು. ಆ ಸಾಧ್ಯತೆಗಳಿದಾವೆ. ಕಾರಣ ಇಷ್ಟೇ ಇರೋದು, ನಿನ್ನೆ ಪ್ರಸ್ತಾಪ ಆಗಿರೋದು, ಅದು ಯಾವಾಗಲೂ ಕೂಡ ಹಂಗೇನೆ, ಆರೋಪಿಯೊಬ್ಬ ಕಸ್ಟಡಿಯಲ್ಲಿದ್ದಾಗ ಬೇಲ್ ಕೊಡಬಹುದಾ? ಯಾಕೆಂತಂದ್ರೆ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡಲಾಗ್ತಾ ಇರುತ್ತೆ ಮತ್ತು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿರಲ್ಲ, ಕೇಸಿಗೆ ಸಂಬಂಧಿಸಿದಂತೆ ಆರೋಪಿಯಿಂದ ಪಡಿಬೇಕಾದಂಥ ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಿರಲ್ಲ. ಆ ಕಾರಣಕ್ಕಾಗಿ ಕಸ್ಟಡಿಯಲ್ಲಿರ್ತಾರೆ. ಸೊ ಕಸ್ಟಡಿಯಲ್ಲಿದ್ದಾಗ ಬೇಲ್ ಕೊಡಬೇಕಾ ಅನ್ನುವಂಥ ಪ್ರಶ್ನೆ, ಆ ಪ್ರಶ್ನೆಗೆ ಈಗ ಉತ್ತರ ಎಲ್ಲಿ ಸಿಗತ್ತೆ ಅಂತಂದ್ರೆ 17ನೇ ACMM ನ್ಯಾಯಾಲಯದಲ್ಲಿ ಸಿಗಬೇಕು. ಅಲ್ಲಿ ಒಂದು ವೇಳೆ ರೇವಣ್ಣ ಅವರನ್ನ ಕಸ್ಟಡಿ ಕೊಟ್ರೆ ನಾಳೆ ರೇವಣ್ಣ ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆ ಕ್ಷೀಣ ಆಗತ್ತೆ. ಇದೇ ರೀತಿ ಆಗತ್ತೆ ಅಂತಲ್ಲ, ಸಾಮಾನ್ಯ ಲೆಕ್ಕಾಚಾರ ಕ್ಷೀಣ ಆಗತ್ತೆ. ಒಂದು ವೇಳೆ ಜುಡಿಷಿಯಲ್ ಕಸ್ಟಡಿ ಕೊಟ್ರೆ ರೇವಣ್ಣ ಅವರನ್ನ, ಆಗ ಆರೋಪಿಗೆ ಪೂರಕ ಆಗತ್ತೆ, ಆರೋಪಿ ರೇವಣ್ಣ ಅವರಿಗೆ ಬೇಲ್ ಪಡ್ಕೊಳ್ಳೋದಕ್ಕೆ ಪೂರಕ ಆಗತ್ತೆ ನಾಳೆಯ ದಿನ. ಸೊ ಅಲ್ಲಿಗೆ ರೇವಣ್ಣ ಅವರ ಭವಿಷ್ಯ ನಾಳೆ ನಿರ್ಧಾರ ಆಗತ್ತೆ. ಅವರಿಗೆ ರಿಲೀಫ್ ಸಿಗುತ್ತೋ ಅಥವಾ ಈ ಸಂಕಷ್ಟ ಮುಂದುವರಿಯುತ್ತೋ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ. ಇವತ್ತಿನ 17ನೇ ACMM ಕೋರ್ಟ್ನ ಆದೇಶದ ಆಧಾರದ ಮೇಲೆ ನಾಳೆ ನಿರ್ಧಾರ ಆಗೋದಕ್ಕಿದೆ. ಏನಾಗತ್ತೆ ರೇವಣ್ಣ ಅವರ ಬೇಲ್ ಅರ್ಜಿಯ ಭವಿಷ್ಯ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ. ಒಂದು ವೇಳೆ ಅಲ್ಲಿ ರಿಜೆಕ್ಟ್ ಆಯಿತು ಅಂತಂದ್ರೆ ಅವರಿಗೆ ಹೈಯರ್ ಕೋರ್ಟಲ್ಲಿ ಅವಕಾಶ ಇದೆ. ಆ ನಂತರ ಮುಂದಕ್ಕೆ ಹೈಯರ್ ಕೋರ್ಟಲ್ಲಿ ಅದನ್ನ ಪ್ರಶ್ನೆ ಮಾಡೋದು ಅಥವಾ ಅರ್ಜಿ ಸಲ್ಲಿಸೋದು, ಇದಕ್ಕೆ ಅವಕಾಶಗಳು ಅವರಿಗೆ ಓಪನ್ ಆಗುತ್ತೆ. ಆನಂತರ ಅವರು ಅಲ್ಲಿ ಫೈಟ್ ಮಾಡಬೇಕಾಗತ್ತೆ. ಸೊ ಈಗ ಪ್ರಶ್ನೆ ಇರೋದಿಷ್ಟೇ, 17ನೇ ACMM ನ್ಯಾಯಾಲಯದಲ್ಲಿ ಆರೋಪಿಯನ್ನ ಪೊಲೀಸ್ ಕಸ್ಟಡಿ ಕೊಡ್ತಾರೋ ಅಥವಾ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೋ? ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತಂದ್ರೆ, ಪೊಲೀಸರ ವಶದಲ್ಲಿರ್ತಾರೋ ರೇವಣ್ಣ ಅಥವಾ ಜೈಲ್ ಸೇರ್ತಾರೋ ರೇವಣ್ಣ ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಅನ್ನೋದು ಎರಡು ಆಪ್ಷನ್. ಆ ಎರಡು ಆಪ್ಷನ್ನು ಕೂಡ ಒಂದು ಆರೋಪಿಗೆ ಸಮಸ್ಯೆಯನ್ನು ತರಬಹುದು, ಮತ್ತೊಂದು ಜೈಲಿಗೆ ಏನಾದರೂ ಹೋದರೆ ಆರೋಪಿಗೆ ನಾಳೆಯ ದಿನ ಬೇಲ್ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬಹುದು. ಸಿಕ್ಕೇ ಸಿಗತ್ತೆ ಅಂತಲ್ಲ, ಅವಕಾಶಗಳು ಹೆಚ್ಚಾಗತ್ತೆ ಅನ್ನೋ ಲೆಕ್ಕಾಚಾರ. ಸೊ ಅಲ್ಲಿಗೆ ಈಗ ACMM ನ್ಯಾಯಾಲಯದಲ್ಲಿ ಏನಾಗತ್ತೆ ಅನ್ನುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.